ಬಾನುಲಿ ಬೇಸಾಯ, ದಣಿವರಿಯದ ಕೃಷಿಗೆ ನಮ್ಮ ಸಹಾಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಬಾನುಲಿ ಬೇಸಾಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೈಸೂರಿನ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಂಕರೇಗೌಡ ಅವರೊಂದಿಗೆ ವನ ಮಹೋತ್ಸವವನ್ನು ಕುರಿತ ಮಾತುಕತೆ ಇದೆ. ಶಂಕರೇಗೌಡರಿಗೆ ನಮಸ್ಕಾರ. ನಮಸ್ತೆ ಸರ್. ವನ ಮಹೋತ್ಸವದ ಸಂದರ್ಭದಲ್ಲಿ ನಿಮ್ಮ ಇಲಾಖೆಯ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ವನ ಮಹೋತ್ಸವವನ್ನು ನಾವು ಜುಲೈ ತಿಂಗಳಲ್ಲಿ ಆಚರಿಸ್ತೀವಿ. ಅದರಲ್ಲೂ ಮುಖ್ಯವಾಗಿ ಜುಲೈ ಮೊದಲನೇ ವಾರ ವನ ಮಹೋತ್ಸವನ ಆಚರಣೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಏನು ನಮಗೆ ಒಂದು ಪೂರ್ವ ಮುಂಗಾರು ಮತ್ತು ಮುಂಗಾರು ಮಳೆ ಆಗಿರ್ತದೆ. ಎಲ್ಲ ಜಮೀನುಗಳು ಒಂದು ಹದವಾಗಿರ್ತವೆ. ರೈತರ ಜಮೀನಾಗ್ಬೋದು, ಇತರೆ ಸರ್ಕಾರಿ ಜಾಗಗಳಾಗ್ಬೋದು, ಒಂದು ಹದ ಬಿತ್ತನೆ ಮಾಡಲಿಕ್ಕೆ. ಈ ಸಂದರ್ಭದಲ್ಲಿ ನಾವು ಕೂಡ ಅರಣ್ಯ ಇಲಾಖೆಯಿಂದ ಸಸಿಗಳನ್ನ ನೆಡುವಂಥ ಕಾರ್ಯಕ್ರಮಗಳನ್ನ ನಾವು ರೂಪಿಸ್ಕೊಂಡು ಆ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತೀವಿ. ಹೇಳಿ ಸರ್, ನಿಮ್ಮ ನರ್ಸರಿಗಳು ಎಲ್ಲೆಲ್ಲಿದ್ದಾವೆ, ಸಸಿಗಳನ್ನು ಹೇಗೆ ಕೊಡ್ತೀರಿ, ಯಾವ್ಯಾವ ಸಸಿಗಳನ್ನು ರೈತರು ತಮ್ಮ ಜಮೀನಿನಲ್ಲಿ ನೆಟ್ಕೋಬೋದು ಅಂತ? ನಮ್ಮ ಸಸಿಗಳು ಮೈಸೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಪ್ರತಿ ತಾಲೂಕಲ್ಲೂ 1 ಅಥವಾ 2 ನರ್ಸರಿಗಳಿರ್ತವೆ. ಅಲ್ಲಿ ಸಂಬಂಧಪಟ್ಟ ಅವರು ಏನು ಸಾಮಾಜಿಕ ಅರಣ್ಯ ಕಚೇರಿಗೆ ಭೇಟಿ ನೀಡಿದರೆ ಅಲ್ಲಿ ಅವರಿಗೆ ರಿಯಾಯಿತಿ ದರದಲ್ಲಿ ಈಗ ಸಾರ್ವಜನಿಕರ ವಿತರಣೆಗಾಗಿ ಸಸಿಗಳಂತ ಆ ಒಂದು ಯೋಜನೆಯಡಿ ನಾವು ಸಸಿಗಳ ಅಳತೆ ಮೇಲೆ 6, 9, 8, 12, 10, 16 ಅಂತೆಲ್ಲ ಇರ್ತದೆ. ಆ ಅಳತೆ ಮೇಲೆ ಒಂದು ಸರ್ಕಾರ ನಿಗದಿ ಮಾಡಿದೆ ರಿಯಾಯಿತಿ ದರನ ₹3, ₹6. ಆ ದರವನ್ನು ಪಾವತಿಸಿ ಅವರು ಪಡಿಬೋದು. ಅವರು RTC ಮತ್ತು ಅವರು ವಿಳಾಸವನ್ನು ಕೊಡಬೇಕು. ಕೊಟ್ಟು ಸಸಿಗಳನ್ನ ಪಡ್ಕೊಳ್ಬೋದು. ಯಾವ್ಯಾವ ಸಸಿಗಳು ಸಿಗ್ಬೋದು ಸರ್? ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ಈ ಭಾಗದಲ್ಲಿ ಬೇಡಿಕೆ ಇರ್ತಕ್ಕಂಥ ಮಹಾಗನಿ, ಶ್ರೀಗಂಧ, ತೇಗ, ಇದ್ರ ಜೊತೆಗೆ ಸ್ಥಳೀಯ ಸಸಿಗಳು ಸ್ವಲ್ಪ ಏನಂದರೆ ನೇರಳೆ, ಹಲಸು, ಈ ಥರ ಸಸಿಗಳು ಕೂಡ ನಮ್ಮಲ್ಲಿ ಲಭ್ಯ ಇದೆ. ವಿಶೇಷವಾದ್ದೇನಾದರೂ ಸಸಿಗಳಿದೆಯಾ ಸರ್? ಹುಣಸೆ ಆ ಥರ ಏನು ಕಸಿ ಸಸಿಗಳಾಗಲಿ ಅಥವಾ ವಿಶೇಷವಾದೇನು ನಾವು ಈಗ ಸದ್ಯಕ್ಕೆ ಬೆಳೆಸಿಲ್ಲ. ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಇರ್ತದೆ. ಏನೋ ಒಂದು 100 ಗಿಡ ಯಾರೊಬ್ಬರು ರೈತ ತಗೊಂಡು 2-3 ಕೊಡುವಷ್ಟು ನಮ್ಮಲ್ಲಿ ಲಭ್ಯ ಇರ್ತದೆ. ಯಾಕೆಂದರೆ ಜನಗಳಲ್ಲಿ ಅದು ನಮ್ಮಲ್ಲಿ ಈ ಭಾಗದಲ್ಲಿ ಏನದನ್ನು ಪೂರ್ಣ ಪ್ರಮಾಣದಲ್ಲಿ ಈಗ ತುಮಕೂರು ಕಡೆ ಭಾಗದಲ್ಲಿ ಡಿಮ್ಯಾಂಡ್ ಇರ್ತಾರೆ, ಬೇಡಿಕೆ ಇರ್ತಾರೆ. ನಮ್ಮ ಭಾಗದಲ್ಲಿ ಇಲ್ಲ. ಅದು ಈಗ ಹುಣಸೆನೇ ನಾವು ಪ್ಲಾಂಟಿಂಗ್ ಮಾಡ್ತೀವಿ, ನೆಟ್ಕೊಳ್ತೀವಿ, ಗಿಡ ಬೇಕು ಅಂತ ಕೇಳೋರಿಲ್ಲ. ಈ ಕಡೆಲ್ಲ ಜಾಸ್ತಿ ಈ ಶ್ರೀಗಂಧ, ರಕ್ತಚಂದನ, ಎಬ್ಬೇವು, ಮಹಾಗನಿ ಈ ಥರ ಸಸಿಗಳು ಬೇಡಿಕೆ ಇರೋದ್ರಿಂದ ನಾವು ಹೆಚ್ಚು ಸಂಖ್ಯೆಯಲ್ಲಿ ಅದನ್ನು ಬೆಳೆಸಿದ್ದೀವಿ. ಅದು ರೈತರ ಬೇಡಿಕೆಗೆ ಅನುಗುಣವಾಗಿ. ಈ ಸಿಲ್ವರು, ಆಮೇಲೆ ಸರ್ವೆ, ಹ್ಯಾಬೇವು ಇಂಥ ಗಿಡಗಳು ಸಿಗ್ತವ? ಎಬ್ಬೇವು ಸಿಗ್ತದೆ. ಎಬ್ಬೇವಿಗೆ ಒಂದು ಬೇಡಿಕೆ ಇತ್ತೀಚಿನ ಸ್ವಲ್ಪ ಕಡಿಮೆ ಆಗಿದೆ. ಅದು ಜಾಸ್ತಿ ಈಗ ಯಾರೂ ಮಾಡ್ತಾ ಇಲ್ಲ. ಆದರೆ ಸಿಲ್ವರ್ ಮತ್ತು ನೀಲಗಿರಿ ಎರಡು ನಾವು ಸರ್ಕಾರದಿಂದನೇ ಅದನ್ನು ಬೆಳಿಬಾರ್ದು ಅಂತ ಒಂದು ಆದೇಶ ಆಗಿದೆ. ಸಿಲ್ವರ್ದು ಜನಗಳಲ್ಲಿ ಈ ನಮ್ಮ ಏನು ಪಿರಿಯಾಪಟ್ಟಣ ಮತ್ತು ಹುಣಸೂರು ಭಾಗಗಳಲ್ಲಿ ಸ್ವಲ್ಪ ಹೆಚ್ಚು ಬೇಡಿಕೆ ಇದೆ ಅದು. ಮತ್ತು ಏನೋ ಸ್ವಲ್ಪ ಅದಕ್ಕೆಲ್ಲ ಮೆಣಸು ಬಳ್ಳಿ ಹಬ್ಬಿಸ್ಕೋಬೋದು, ಅಥವಾ ಬೌಂಡ್ರಿಗಳಲ್ಲೆಲ್ಲ ಈಗ ಅಡಿಕೆ ತೋಟಗಳು ಕೂಡ ಬೌಂಡ್ರಿಗೆಲ್ಲ ಒಂದು ಶೆಲ್ಟ್ರ್ ಥರ, ಅದು ಶೇಡ್ ಟ್ರೀ ಥರ ಬೆಳ್ಕೋಬೋದು ಅಂತಲ್ಲಿದೆ. ಆದರೆ ಇತ್ತೀಚೆಗೆ ಅದು ಒಂದು ಮಡಿಕೇರಿಯಲ್ಲಿ ಒಂದು ಘಟನೆ ಆಯಿತು ಮತ್ತು ವರದಿಗಳು ಕೂಡ ಇದೆ. ಅದರಲ್ಲಿ ಒಂದು ಏನೋ ನಾವು ಸಿಲ್ವರ್ ಮರಗಳು ನೋಡಿದಾಗ ಅದರ ಮೇಲ್ಮೈಲಿ ಒಂಥರ ಬಿಳಿ ಬಿಳಿ ಸಿಲ್ವರ್ ಥರ ಕಾಣುತ್ತೆ. ಅದು ಅಲ್ಯೂಮಿನಿಯಂ, ಅದು ಡೆಪಾಸಿಟ್. ಅದು ಏನಾಗುತ್ತೆ, ಮರ ಕಟಾವು ಮಾಡಿದಾಗ ಸಾಮಾನ್ಯವಾಗಿ 10 ವರ್ಷ 15 ವರ್ಷಕ್ಕೆಲ್ಲ ಕಟಾವು ಮಾಡಿದ್ರೆ ಅದು ಬೇರುಕೊಳ್ಳಿರೋಗನ ತರ್ತದೆ. ಬೇರೆ ಜೊತೆ ಬೇರೆ ಅಕ್ಕಪಕ್ಕ ಇರೋಂಥ ಮರ ಗಿಡಗಳಾಗ್ಬೋದು ಅಥವಾ ಬೆಳೆಗಾಗ್ಬೋದು. ಅದ್ರ ಜೊತೆಗೆ ಅದು ಮಾರಕ ಅಂತ ಸ್ವಲ್ಪ ಅಂತ ಹೇಳಿ ಅದನ್ನು ನಿಲ್ಲಿಸ್ಬೇಕು. ಅದು ನಮಗೆ ನಮ್ಮ ಪರಿಸರಕ್ಕಾಗಲಿ ಇದಕ್ಕಾಗಲಿ ಪೂರಕವಾಗಿಲ್ಲ. ಅದನ್ನು ನಿಷೇಧ ಮಾಡಬೇಕಂತ ಅದನ್ನು ನಿಲ್ಲಿಸಿದ್ದೀವಿ ಸದ್ಯ. ಅದೇನು ಮಾಡ್ತಾ ಇಲ್ಲ ಕಳೆದ 1-2 ಸಾಲುಗಳಿಂದ, 2-3 ಸಾಲಿಂದ. ಓಕೆ ಸರ್, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ನಿಮ್ಮಲ್ಲಿ ಇತ್ತು? ಹೌದು. ಈಗಲೂ ಇದೆಯಾ ಸರ್? ಅದು ಇದೆ. ಅದ್ರ ಬಗ್ಗೆ ಒಂಚೂರು ಹೇಳ್ಬೋದಾ ಸರ್? ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ಏನು ಜನಗಳು ಸಸಿಗಳನ್ನ ತಗೊಳ್ತಾರೆ ನಮ್ಮ ಹತ್ರ, ತಗೊಂಡು ಅವರು ನಾಟಿ ಮಾಡಾದ್ಮೇಲೆ ಅವರು ₹10 ಕೊಟ್ಟು ನೋಂದಣಿ ಮಾಡ್ಕೋಬೇಕು. ಅವ್ರು ನೋಂದಣಿ ಮಾಡ್ಕೊಂಡ್ರೆ ಆ ವರ್ಷದ ಅಂತ್ಯದಲ್ಲಿ ಅವರು ಏನು ಒಂದು ಸಸಿಗಳು ಬದುಕುಳಿದಿರ್ತದೆ, ಆ ಬದುಕುಳಿದಂಥ ಸಸಿಗಳಿಗೆ ಮೊದಲನೇ ವರ್ಷ ₹35, 2ನೇ ವರ್ಷ ₹40, 3ನೇ ವರ್ಷದ ಅಂತ್ಯಕ್ಕೆ ₹50. ಒಟ್ಟು ಒಂದು ಸಸಿಗೆ 3 ವರ್ಷ ಬದುಕಿತ್ತಂದ್ರೆ ಅದಕ್ಕೆ ₹125 ರೈತರಿಗೆ ಅದೊಂದು ಪ್ರೋತ್ಸಾಹ ಧನವನ್ನು ನಾವು ಕೊಡ್ತಿದ್ವಿ. ಅದು ಬಹಳಷ್ಟು ಜನ ಬಂದು ಲಾಭ ಪಡ್ಕೋತಾ ಇದ್ದಾರೆ ಸರ್? ಹೌದು, ಅದರಲ್ಲಿ ಲಾಭ ಪಡ್ಕೊಳ್ತಾ ಇದ್ದಾರೆ. ಒಂದು ಇತಿಹಾಸದಲ್ಲಿ ನಾವು ನೋಡಿದಾಗ ಅದೇನು ಹೊಸ ಸ್ಕೀಮ್ ಏನಲ್ಲ. ಮೈಸೂರು ಮಹಾರಾಜರು ಕೂಡ ಅವ್ರ ಸರ್ಕಾರದಲ್ಲಿ 1919
ಈ ಶ್ರೀಗಂಧನ ಅವ್ರ ಜಮೀನಲ್ಲಿ ಬೆಳೆಸ್ಕೊಂಡ್ರೆ, ಉತ್ತೇಜನ ಕೊಟ್ಟು ಉಳಿಸ್ಕೊಂಡ್ರೆ, ಅವತ್ತು ಕೂಡ 1 ಅಣೆ 4 ಅಣೆ 8 ಅಣೆನ ಅವತ್ತಿನ ಸರ್ಕಾರ, ಅವತ್ತೇ ನಮ್ಮ ಏನು ಈ ಸರ್ಕಾರ ನಮ್ಮ ಈ ಭಾಗದಲ್ಲಿ, ಈ ಜಾಗದಲ್ಲಿ ನಮ್ಮವರು ತುಂಬ ಮುಂಚೆಯಿಂದ ಕೂಡ ಮಾಡ್ಕೊ ಬಂದಿದ್ದಾರೆ. ಅದನ್ನು ಈಗ ನಾವು ಹಂಗೆ ಮುಂದುವರಿಸಿದ್ದೀವಿ. ಈಗ ಕೃಷಿ ಯೋಗ್ಯ ಜಮೀನಿನಲ್ಲಿ ಮರ ಗಿಡಗಳನ್ನು ಬೆಳೆಯೋದ್ರಿಂದ ಏನು ಪ್ರಯೋಜನ ಅಂತ ತಮಗನ್ಸುತ್ತೆ ಶಂಕರೇಗೌಡ್ರೆ? ನನಗೆ ಏನು ಅನಿಸುತ್ತೆ ಅಂದರೆ, ಕೃಷಿ ಯೋಗ್ಯ ಜಮೀನಲ್ಲಿ ನೆಡಬೇಕಾದ್ರೆ ನಾವು ಸ್ವಲ್ಪ ಅನುಭವ ಮತ್ತು ಜ್ಞಾನ ಎರಡೂ ಬಳಸಿ ಮತ್ತು ಯಾರು ಮಾಡಿರ್ತಾರೆ ನೋಡಿ ಸ್ವಲ್ಪ ನಾವು ಮರಗಳನ್ನ ಆಯ್ಕೆ ಮಾಡಬೇಕಾಗತ್ತೆ. ಈಗ ನಾವು ಕೃಷಿ ಯೋಗ್ಯ ಜಮೀನು ಏನಾಗುತ್ತೆ ಅಂದರೆ, ನಾವು ಒಂದು 100 ಭಾಗ, 100 ಭಾಗದಲ್ಲಿ ಒಂದು 5 ಭಾಗನೋ 10 ಭಾಗನೋ ಅಥವಾ ಯಾವುದೋ ಒಂದು ಮೂಲೆ ಅಥವಾ ಯಾವುದೋ ಒಂದು ಹಳ್ಳ ಸರದ್ದು ಅಥವಾ ರಸ್ತೆ ಭಾಗ ಅಂಥ ಕಡೆ ನೆಡಬೇಕಾಗತ್ತೆ. ಅದರಲ್ಲಿ ನಾವು ನಮ್ಮ ಕಡೆ ಏನಾಗುತ್ತೆ, ಜನಗಳಿಗೆ ಬೇಡಿಕೆ ತೇಗ ಅಂತ. ಆ ತೇಗ ಏನಾಗುತ್ತೆ, ಎಲ್ಲ ಕಡೆ ಅದು ಎಲ್ಲ ಮಣ್ಣಿಗೂ ಸೂಟ್ ಆಗಲ್ಲ. ಅದು ಬೆಲೆ ಬರುತ್ತೆ ಅಂತ ಬೆಲೆ ಮಾತ್ರ ನೋಡಿರ್ತೀವಿ. ಒಂದು ಸಾಲು ತೇಗ ಆಗ್ತಂದ್ರೆ ಆಲ್ಮೋಸ್ಟ್ ನಿಮಗೆ ಒಂದು ಮಾರು 5 ರಿಂದ 6 ಅಡಿ ಯಾವುದೋ ಅದ್ರ ಕೆಳಗಡೆ ಬೆಳೆ ಬರೋದಿಲ್ಲ. ಎಲೆಗಳು ಕೂಡ ತುಂಬ ಅಗಲವಾಗಿರ್ತದೆ. ಅದರಲ್ಲಿ ಬಿದ್ದಂಥ ನೀರು ಕೂಡ ರಭಸವಾಗಿ ಬಿದ್ದು ಮಣ್ಣು ಕೂಡ ಅದು ಏನು ಇಳಿಜಾರು ಪ್ರದೇಶ ಆದರೆ ಅದು ಮಣ್ಣು ಸವಕಳಿ ಕೂಡ ಕಾರಣ ಆಗುತ್ತೆ. ಅದಲ್ಲದೆ ಅದು ಒಂದು ಏನು ಈ ಪೆಸ್ಟ್ ಅಟ್ರಾಕ್ಟರ್ ಅಂತ, ಅದು ದೊಡ್ಡ ದೊಡ್ಡ ಲೀವ್ಸ್ಗಳು, ಗ್ರೀನ್ ಲೀವ್ಸ್ಗಳು, ಅದು ನೋಡಿರ್ಬೋದು ನೀವು, ಬಲೆ ಥರ ಎಲ್ಲ ತಿಂದು ಬಿಡ್ತದೆ. ಬೆಳೆಗಳು ಕೂಡ ಅಲ್ಲಿ ಬಂದಂಥ ಪೆಸ್ಟು ಎಲೆಗಳೆಲ್ಲ ತಿಂದಾದ್ಮೇಲೆ ಬೇರೆ ಬೆಳೆಗಳು ಕೂಡ ಅದು ರೋಗನ ಇದು ಮಾಡೋಕ್ಕೆ ಕೂಡ ಅದು ತುಂಬ ಸಾಧ್ಯತೆ ಇದೆ. ಹಾಗಾಗಿ ತೇಗನ ನಾವು ಕಡಿಮೆ ಮಾಡಿ ಆದಷ್ಟು ನೀವು ನಮ್ಮ ಸ್ಥಳೀಯ ಮರಗಳು ಏನಿದೆ, ನೀವು ಹಣ್ಣು ಹಂಪಲ ಗಿಡಗಳು, ಅದರ ಕೂಡ ಲಾಭ ಬರ್ತಿರ್ತಾರೆ. ಜಮ್ನೆರ್ಲೆ ಆಗ್ಬೋದು, ಹಲ್ಸ ಆಗ್ಬೋದು, ಬೇಲ ಆಗ್ಬೋದು, ಈಗೆಲ್ಲ 10 ಒಂದು ಏನು ನಾವು ಉಪ ಉತ್ಪನ್ನಗಳು ಅಂತ ಹೇಳ್ತೀವಿ, ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಮಾರ್ಕೆಟಲ್ಲಿ ಲಭ್ಯ ಇದೆ ಮತ್ತು ಬೇಡಿಕೆ ಇದೆ. ಅದು ಇಂಡಸ್ಟ್ರಿಯಲ್ಗಳು ನಿಮಗೆ 220 ರೂಪಾಯಿ ಗಂಟು ತಗೊಳ್ತಾರೆ kg. ಒಂದು ಜಮ್ನೆರ್ಲೆ ಮರ ಇದ್ದರೆ ಮಡ್ರಾಸಿಂದ ಫಾರ್ಮಾಸ್ಯೂಟಿಕಲ್ಸರ್ ಬಂದು ಧೈರ್ಯವಾಗಿ ಅವರು ಈ ಕೋಲಾರ, ಚಿಕ್ಕಬಳ್ಳಾಪುರ ಕಡೆ ಒಬ್ಬ ರೈತರು ಒಂದು 5,000 ದಿಂದ 6,000 8,000 ತನಕ ಒಂದು ಮರದಿಂದ ಸಂಪಾದನೆ ಮಾಡುವಂಥದ್ದು ಇರ್ತದೆ. ಮತ್ತು ಹುಣಸೆ ಮರಗಳು ಕೂಡ ತಾವೇನು ಮೊದಲು ಹೇಳಿದ್ರಿ, ಹುಣಸೆ ಮರ ಕೂಡ BK ಅಯ್ಯಂಗಾರ್ ಇರ್ಬೋದು, MTR ಇರ್ಬೋದು, ಹುಣಸೆ ಕೂಡ ತುಂಬ ಬೆಲೆ ಇದೆ. ಅದರ ಉತ್ಪನ್ನಕ್ಕೆ ಅಥವಾ ಹುಣಸೆ ಹಣ್ಣುಗಳಿಗೆ ಬೆಲೆ ಇದೆ. ಅಂಥದ್ದನ್ನು ನಾವೇನು ಮೇಜರ್ ಕ್ರಾಪ್ ಇಲ್ದರೂ ಒಂದು ಭೂಮಿಲಿ ಎಲ್ಲ ಇರಬೇಕು ಅಂತ, ಅದು ನಮ್ಮ ಬೆಳೆಗಳಿಗೆ, ಬೆಳೆಗಳ ಆರೋಗ್ಯಕ್ಕೆ, ಬೆಳೆಗಳ ಇಳುವರಿಗೆ ಪೂರಕವಾಗಿರಬೇಕು. ಅದು ನಮ್ಮ ಭಾಗದಲ್ಲಿ ಏನು ಸ್ವಾಭಾವಿಕವಾಗಿ ಕಂಡು ಬರ್ತವೆ ಆ ಥರ ಮರಗಳನ್ನ ನೆಟ್ಕೊಂಡ್ರೆ ಅದು ಒಳ್ಳೆಯದು. ಏಕ ಬೆಳೆಯಾಗಿ ನಾವು ಪೂರ್ತಿ ತೇಗ ಆಗ್ಬೋದು, ಎಬ್ಬೆ ಆಗ್ಬೋದು ಬೆಳೆದ್ರಿಂದ ಅದು ನಮ್ಮ ಬೆಳೆಗೆ ಅಷ್ಟು ಇದಾಗೋದಿಲ್ಲ, ಏನು ಇಳುವರಿ ಕಡಿಮೆ ಮಾಡ್ತಿದೆ ಮತ್ತು ಅಷ್ಟು ಸೂಟ್ ಆಗೋದಿಲ್ಲ ಅದು. ಮತ್ತು ನಮ್ಮ ಭಾಗದಲ್ಲಿ ಏನಿದೆ, ಲ್ಯಾಂಡ್ ಹೋಲ್ಡಿಂಗ್ಸ್ ಅಂತ ಏನಿದೆ ನಮ್ಮಲ್ಲೆಲ್ಲ ಮಾರ್ಜಿನಲ್ಲು, ಸ್ಮಾಲು, ಮೀಡಿಯಮ್ಮೇ ಜಾಸ್ತಿ ಇರೋದು, 80-90% ಅದೇ ಜಾಸ್ತಿ ಇರೋದ್ರಿಂದ ಅಲ್ಲೋಗ್ಬಿಟ್ಟು ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ನಾವು ದೊಡ್ಡ ಜಮೀನ್ದಾರಾದರೆ ಅವ್ರಿಗೆ ಆಬ್ಸೆಂಟಿ ಲ್ಯಾಂಡ್ ಲ್ಯಾಡ್ಸ್ ಅಂತ ಏನು ಹೇಳ್ತೀವಿ, ಅವರು ವ್ಯವಸಾಯ ಮಾಡೋಕ್ಕಾಗೋದಿಲ್ಲ. ಆ ಥರದವರು ಲಾರ್ಜ್ ಸ್ಕೇಲಲ್ಲಿ ಮಾಡೋರು ಯಾರೋ ಒಂದು 5% ಅಥವಾ 4% ಜನ ಏನಾದರೂ ಮಾಡ್ಬೋದು. ಬಟ್ ಸಾಮಾನ್ಯವಾಗಿ ಇಲ್ಲಿ ನಾವು ನೋಡಿದಾಗ ಸಾಮಾನ್ಯ ಒಂದು 80-90 ಭಾಗ ಕವರ್ ಮಾಡಬೇಕು ಅಂದಾಗ ಇಲ್ಲಿ ನಮ್ಮ ಸ್ಥಳೀಯ ಮರಗಳೇನಿದೆ ಆ ಥರ ಮರಗಳನ್ನ ನಾವು ಬೆಳೆದ್ರೆ ತುಂಬ ಒಳ್ಳೆಯದು. ಅಂತಿಮವಾಗಿ ನಿಮ್ಮ ಸಂದೇಶ ವನ ಮಹೋತ್ಸವಕ್ಕೆ ಸಂಬಂಧಪಟ್ಟಂತೆ ಶಂಕರೇಗೌಡರು? ವನ ಮಹೋತ್ಸವದಲ್ಲಿ ಸರ್ಕಾರ ಕೂಡ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲ ನಮ್ಮ ಈ ಸರಿ ಒಂದು ಘೋಷವಾಕ್ಯ ಮಾಡಿದ್ದಾರೆ, ತಾಯಿ ಹೆಸರಿನಲ್ಲಿ ಗಿಡ ನೆಡುವುದು ಅಂತ. ಇದನ್ನು ವರ್ಷನ್ 2.0 ಅಂತ ಮಾಡಿದ್ದಾರೆ ಈ ಸರಿ ವನ ಮಹೋತ್ಸವದಲ್ಲಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾವು ಏನು ಒಂದು ಹುಟ್ಟಿದ್ದೀವಿ, ಬದುಕಿದ್ದೀವಿ, ನಾವು ಏನೋ ಒಂದು ಪ್ರಕೃತಿಯಿಂದ ಒಂದು ಆ ಲಿಯಬಿಲಿಟಿ ಅಂತ ಋಣವನ್ನು ಪಡ್ಕೊಳ್ತೀವಿ ನಾವು ಒಂದು ನಮ್ಮ ಜೀವಿತಾವಧಿಯಲ್ಲಿ ಅಷ್ಟು ಆಮ್ಲಜನಕನ, ಅದನ್ನು ಒಂದು ಪ್ರಕೃತಿಗೆ ವಾಪಸ್ಸು, ನಮ್ಮ ಮುಂದಿನ ಪೀಳಿಗೆಗೆ ಪ್ರಕೃತಿಗೆ ವಾಪಸ್ ಕೊಡಬೇಕು ಅಂದರೆ ನಮ್ಮ ತಾಯಿ ಹೆಸರಿನಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭ ಎಲ್ಲಿ ಸಿಗುತ್ತೆ, ಸ್ವಂತ ಜಮೀನು ಇರ್ಬೋದು, ಇಲ್ಲದೇ ಇರ್ಬೋದು, ಅಥವಾ ಇಲ್ಲದೇ ಇದ್ರೂ ಬೇರೆ ಬೇರೆ ಕಾರ್ಯಕ್ರಮಗಳು, ಗುಂಪು ಸಂಘ ಸಂಸ್ಥೆಗಳ ಮುಖಾಂತರ ಭಾಗಿಯಾಗಿ ಒಂದೊಂದು ಸಸಿಗಳನ್ನ ನೆಟ್ಟಿ ಅದನ್ನು ಮರ ಆಗೋ ಥರ ನೋಡ್ಕೊಳ್ಳೋದು ಎಲ್ಲ ನಮ್ಮೆಲ್ಲರ ಜವಾಬ್ದಾರಿ ಅನ್ನೋದು ನನ್ನ ಅನಿಸಿಕೆ. ಒಳ್ಳೆಯದು ಶಂಕರೇಗೌಡ್ರೆ, ವನ ಮಹೋತ್ಸವದ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ವನ ಮಹೋತ್ಸವವನ್ನು ಕುರಿತು ಮಾತನಾಡಿದವರು ಮೈಸೂರಿನ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಂಕರೇಗೌಡ. ಇವರೊಂದಿಗೆ ಭಾಗವಹಿಸಿದ್ದವರು ಎನ್ ಕೇಶವಮೂರ್ತಿ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ಬಾನುಲಿ ಬೇಸಾಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಬಾನುಲಿ ಬೇಸಾಯ, ದಣಿವರಿಯದ ಕೃಷಿಗೆ ನಮ್ಮ ಸಹಾಯ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ.